ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಲಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರ ಕೃತ್ಯ ವಿಚಾರದಲ್ಲಿ ಬಹಳ ದೊಡ್ಡದಾದಂತಹ ಪ್ರಶ್ನೆಗಳಿದ್ದಾವೆ. ಮುಖ್ಯಮಂತ್ರಿಯವರು ಕೂಡ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಈ ಸಂಕಟದಿಂದ ಪಾರು ಮಾಡುತ್ತಾಯೇ ಅಂತ ಮುಖ್ಯಮಂತ್ರಿಯವರು ಇವತ್ತು ನಾಡ ದೇವತೆಗೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಎಐಸಿಸಿ ನಾಯಕರಿಂದ ರಹಸ್ಯ ಸಭೆ ನಡೆದಿದೆ. ನಾಯಕತ್ವ ಬದಲಾವಣೆ ಅನಿವಾರ್ಯತೆಯ ಸೃಷ್ಟಿ ಎದುರಾದ್ರೆ ಅದಕ್ಕೆ ಪ್ಲಾನ್ ಬಿ ಒಂದು ರೆಡಿ ಆಗ್ತಾ ಇದೆಯಂತೆ. ಏನದು ಕಾಂಗ್ರೆಸ್ನವರ ಪ್ಲಾನ್ ಬಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಎಂ ಸಿದ್ದರಾಮಯ್ಯ, ನಾಡದೇವತೆಗೆ ಮುಖ್ಯಮಂತ್ರಿ ಪೂಜೆ, ಈಡುಗಾಯಿ ಸೇವೆ. ಮುಡಾ ಸೈಟು ಹಂಚಿಕೆ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿ ಒದ್ದಾಡುತ್ತಿದ್ದಾರೆ. ಇದೇ ಆರೋಪದಿಂದಾಗಿ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಪಂಜರದೊಳಗೆ ಪರದಾಡುತ್ತಿದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ ಸೋಮವಾರದವರೆಗೆ ಸಿಎಂಗೆ ರಿಲೀಫ್ ಕೊಟ್ಟಿದೆ. ಹೈಕೋರ್ಟ್ ಆದೇಶ ಏನಾಗುತ್ತೋ ಗೊತ್ತಿಲ್ಲ. ಸಂಕಟದಿಂದ ಪಾರು ಮಾಡುತ್ತಾಯೇ ಎಂದು ಸಿಎಂ ಸಿದ್ದರಾಮಯ್ಯ ಇವತ್ತು ನಾಡದೇವತೆಯ ಮೊರೆ ಹೋಗಿದ್ರು. ಮೈಸೂರು ನಗರದ ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನೂ ಸಲ್ಲಿಸಿದ್ರು. ಸಿಎಂ ಈಡುಗಾಯಿ ಸೇವೆ, ರಾಜಕೀಯದಲ್ಲಿ ಬದಲಾವಣೆ ಸುಳಿಗಾಳಿ. ಸಿಎಂ ಸೀಟು ಖಾಲಿ ಇಲ್ಲ ಎನ್ನುತ್ತಲೇ ನಾಯಕರು ಆಕ್ಟಿವ್. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಿದ್ದರಾಮಯ್ಯನ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅಡ್ವರ್ಸು ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು, ನನಗೆ ಆಸೆ ಆಗಿರಬೇಕು. ನಿಮ್ಮಂಥ ಜನರಿಗೆ ಆಸೆ ಅದೆಯಲ್ಲ, ಆಗಬೇಕು. ಇಡೀ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ನಾಯಕರು ನನ್ನ ಜೊತೆಗಿದ್ದಾರೆ. ನನ್ನನ್ನು ಯಾರೂ ಅಲುಗಾಡಿಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಎಲ್ಲರೂ ಹೇಳುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ಸಿಎಂ ರೇಸ್ನಲ್ಲಿರೋ ನಾಯಕರು ಸುಮ್ಮನೆ ಕೂತಿಲ್ಲ. ಅಪ್ಪಿತಪ್ಪಿ ಸಿಎಂ ಸ್ಥಾನ ಬದಲಾವಣೆ ಸಮಯ ಬಂದು ಬಿಟ್ರೆ ನಾನು ಸಿಎಂ ಆಗಬೇಕು ಅನ್ನೋರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಮಗೂ ಲಾಟರಿ ಹೊಡೆದ್ರೆ ಹೊಡಿಲಿ ಅಂತ ಕೆಲ ಹಿರಿಯ ನಾಯಕರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹೀಗಾಗಿಯೇ ಸಚಿವ ಆರ್.ವಿ. ದೇಶಪಾಂಡೆಯಂಥವರ ಮಾತು ಸಿಎಂ ಬದಲಾವಣೆ ಸಾಧ್ಯತೆಯ ಚರ್ಚೆಯ ಬೆಂಕಿಗೆ ತುಪ್ಪವನ್ನು ಸುರಿದಿತ್ತು. ಆದರೆ ಇವೆಲ್ಲ ಮಾತಿನಲ್ಲಿ ನಡೆಯುತ್ತಿದ್ರೆ ಮತ್ತೊಂದೆಡೆ ದೆಹಲಿಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಭೇಟಿ ಮಾಡಿರೋದು ಮತ್ತಷ್ಟು ರಾಜಕೀಯ ರಂಗು ಪಡೆದುಕೊಂಡಿದೆ. ಸಿಎಂ ರೇಸ್ನಲ್ಲಿರುವವರ ಜೊತೆ ವರಿಷ್ಠರ ಪ್ರತ್ಯೇಕ ಸಭೆ. ಆಗಸ್ಟ್ 23, 24ಕ್ಕೆ ದೆಹಲಿಗೆ ತೆರಳಿದ್ದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರು ಹೈಕಮಾಂಡ್ ಜೊತೆ ಸಭೆ ಮಾಡಿದ್ರು. ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮಗಳ ಮುಂದೆ ನಿಂತಿದ್ರು. ಆದರೆ ಅದೇ ದಿನ ರಾತ್ರಿ ಸಿಎಂ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ್ರು. ಡಿಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಎಐಸಿಸಿ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ರಹಸ್ಯ ಚರ್ಚೆಗಳನ್ನೂ ನಡೆಸಿದ್ರು. ಅವತ್ತು ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಹೋಗಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಸದ್ದಿಲ್ಲದೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಸಹಜವಾಗಿಯೇ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹೈಕೋರ್ಟ್ನಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಮುಂದೇನು ಅನ್ನೋ ಬಗ್ಗೆ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ವಿವರಿಸಿದ್ದಾರೆ ಎನ್ನಲಾಗುತ್ತಿದೆ. ಸುಭದ್ರ ಸರ್ಕಾರಕ್ಕೆ ಹೈಕಮಾಂಡ್ನಿಂದ ಪ್ಲಾನ್ ಬಿ. ಸಿದ್ದರಾಮಯ್ಯನವರ ಕುರ್ಚಿ ಎಷ್ಟು ಸೇಫ್ ಅನ್ನೋದು ಹೈಕೋರ್ಟ್ ಅಂಗಳದಲ್ಲಿದೆ. ಹೈಕೋರ್ಟ್ ತನಿಖೆಗೆ ಅಸ್ತು ಅಂದ್ರೆ ವಿಪಕ್ಷದವರು ಸುಮ್ಮನಿರಲ್ಲ. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಾರೆ. ಅಂಥ ಸನ್ನಿವೇಶಕ್ಕೆ ಅವಕಾಶ ಕೊಡದೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಹೈಕಮಾಂಡ್ ಮುಂದಾಗಬಹುದು. ಇದೇ ಕಾರಣಕ್ಕಾಗಿ ಸುಭದ್ರ ಕಾಂಗ್ರೆಸ್ ಸರ್ಕಾರ ಮುಂದುವರಿಯಲು ಪ್ಲಾನ್ ಬಿ ರೆಡಿಯಾಗ್ತಿದೆ ಎನ್ನುವುದು ಸದ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆಯುತ್ತಿರುವ ಚರ್ಚೆ. ಇದೇ ಕಾರಣಕ್ಕೆ ಸಿಎಂ ರೇಸ್ನಲ್ಲಿರೋ ಒಬ್ಬೊಬ್ಬರನ್ನೇ ಕರೆಸಿ ಮಾತುಕತೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆಯಾ ಎಂಬ ಅನುಮಾನ ಸತೀಶ್ ಜಾರಕಿಹೊಳಿ ಭೇಟಿಯಿಂದಾಗಿ ಹೆಚ್ಚಾಗಿದೆ. ಅಷ್ಟಕ್ಕೂ ಹೈಕಮಾಂಡ್ ಹಾಕಿರುವ ಪ್ಲಾನ್ ಬಿ ಏನು ಅಂತ ನೋಡೋಣ. ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ತೀರ್ಪು ವ್ಯತಿರಿಕ್ತವಾದ್ರೆ ಸಿಎಂ ರಾಜೀನಾಮೆ ಸಂಭವ ಹೆಚ್ಚಾಗಿದೆ. ಹಾಗೇನಾದರೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಅಹಿಂದ ವರ್ಗಕ್ಕೆ ಕೋಪ ಬರೋದು ಖಚಿತ. ಅಹಿಂದ ವರ್ಗದವರನ್ನ ಓಲೈಸಬೇಕಾದ್ರೆ ದಲಿತ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಲೇಬೇಕು.
ಸದ್ಯಕ್ಕೆ ಅಹಿಂದ ವರ್ಗದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿರೋ ನಾಯಕರು. ಇಬ್ಬರನ್ನ ಬಿಟ್ಟು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಅಭ್ಯರ್ಥಿ ಆದ್ರೂ ಅಚ್ಚರಿಯಿಲ್ಲ. ಈಗ ದಲಿತ ಸಿಎಂ ಯಾರಾದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿದೆ. ವರ್ಚಸ್ಸು, ಪಕ್ಷನಿಷ್ಠೆ, ಸಂಘಟನೆ, ನಾಯಕತ್ವ ಗುಣಗಳು ಯಾರಿಗೆ ಹೆಚ್ಚು ಅಂತ ತುಲನೆ ಮಾಡೋ ಕೆಲಸ ಆಗ್ತಿದೆ. ಸಿಎಂ ರೇಸ್ನಲ್ಲಿರೋ ನಾಯಕರಿಂದ ಸಮಗ್ರ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಿದ್ದು, ಸಿಎಂ ಬದಲಾದ್ರೆ ಯಾರಿಗೆ ಪಟ್ಟ ಕಟ್ಟಿದ್ರೂ ಒಪ್ಪುವಂತೆ ಸೂಚನೆಯನ್ನು ಒಬ್ಬೊಬ್ಬರಿಗೆ ಕೊಟ್ಟು ಕಳಿಸ್ತಿದ್ದು, ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರುವ ಜಾರಕಿಹೊಳಿ ಜೊತೆಗೂ ಚರ್ಚೆ ನಡೆಸಿದೆ ಹೈಕಮಾಂಡ್. ಸಿದ್ದರಾಮಯ್ಯನವರ ಕುರ್ಚಿ ಹಣೆಬರಹ ಹೈಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಬೇಕಾದ ಸ್ಥಿತಿ ಬಂದ್ರೆ ನಾನೇ ನೆಕ್ಸ್ಟ್ ಸಿಎಂ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಟವೆಲ್ ಹಾಕಿದ್ದಾರೆ. ದಲಿತ ಮುಖ್ಯಮಂತ್ರಿ ವಿಷಯ ಬೇಡ ಅಂತಾನೂ ಡಿಮಾಂಡ್ ಇಟ್ಟಿದ್ದಾರೆ. ಡಿಕೆಶಿ ಮಾತಿಗೆ ವರಿಷ್ಠರು ಮಣೆ ಹಾಕಿದ್ದೇ ಆದ್ರೆ ದಲಿತ ನಾಯಕರಿಗೆ ಪಕ್ಷದ ಸಾರಥ್ಯದ ಜೊತೆ ಸರ್ಕಾರದಲ್ಲೂ ಪ್ರಮುಖ ಸ್ಥಾನಮಾನ ನೀಡುವ ಬಗ್ಗೆಯೂ ಚರ್ಚೆ ಆಗಿದೆಯಂತೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಲಿತರಿಗೆ ಕೊಡುವ ಲೆಕ್ಕಾಚಾರನೂ ನಡೆಯುತ್ತಿದೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಸಾರಥ್ಯ ವಹಿಸುವ ಸಾಧ್ಯತೆ ದಟ್ಟವಾಗಿದೆ. ಆಗಲ್ಲ ಅಂತ ಜಾರಕಿಹೊಳಿ ಪಟ್ಟು ಹಿಡಿದ್ರೆ ಡಿಸಿಎಂ ಹುದ್ದೆ ಜೊತೆಗೆ ಕೆಪಿಸಿಸಿ ಸಾರಥ್ಯವನ್ನೂ ನೀಡಬಹುದು. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಎರಡನೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಸಮಾಧಾನ ಪಡಿಸಬಹುದು. ಈ ಮೂಲಕ ಅಹಿಂದ ನಾಯಕರ ಓಲೈಕೆಗೆ ವರಿಷ್ಠರೇ ತಂತ್ರ ಹೆಣೆಯುತ್ತಿದ್ದಾರಂತೆ. ದೆಹಲಿಗೆ ರಹಸ್ಯವಾಗಿ ಹೋಗಿ ರಹಸ್ಯ ಸಭೆ ಮಾಡಿ ರಹಸ್ಯವಾಗೇ ವಾಪಸ್ಸಾದ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ರು, ಸಿಎಂ ಕುರ್ಚಿ ವಿಷಯ ಅದು ಇದು ಏನೂ ಆಗ್ತಿಲ್ಲ, ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಿಯೋದು ಬೇಡ. ಕೆಲವೊಂದು ವಿಚಾರಗಳನ್ನ ಕೆಲಸಗಳನ್ನ ಹೈಕಮಾಂಡ್ ಹೇಳಿರುತ್ತಾರೆ, ಅದನ್ನ ನಾವು ಮಾಡಬೇಕಾಗಿರುತ್ತದೆ ಎಂದ್ರು. ಅವ್ರು ಏನಕ್ಕೋ ಭೇಟಿ ಮಾಡ್ತಾರ್ರಿ, ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ, ಅವರು ಹೈಕಮಾಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ. ಸಿದ್ದರಾಮಯ್ಯನವರ ಮೇಲೆ ಹೈಕೋರ್ಟ್ ತನಿಖೆಗೆ ತಥಾಸ್ತು ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಬಹುತೇಕ ಖಚಿತ. ಹಾಗೆ ಸಿಎಂ ಕುರ್ಚಿಗೆ ಕಾಂಗ್ರೆಸ್ ಒಳಗೆ ಒಳಬೇಗುದಿ ಕುದಿಯೋದು ನಿಶ್ಚಿತ. ಇದನ್ನೆಲ್ಲ ಬಿಜೆಪಿ ಜೆಡಿಎಸ್ ನಾಯಕರು ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಆಡ್ತಿರೋದು, ಸಿಎಂ ಕುರ್ಚಿ ಅನ್ನೋ ಬಾಲು ಕ್ಯಾಚ್ ಆಗೋದು ಯಾರ ಕೈಗೆ ಅಂತ ದೇಶಪಾಂಡೆ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಜಾರಕಿಹೊಳಿ ಫೋಟೋ ಹಾಕಿ ಎಕ್ಸ್ಪೋಸ್ಟ್ನಲ್ಲಿ ಬಿಜೆಪಿ ಕಾಲೆಳೆದಿದೆ. ಅದು ಒಂಥರ ಹನುಮಂತನ ಬಾಲದ ತರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ಈ ಪಟ್ಟಿ ಬೆಳೀತಿರೋದನ್ನ ನೋಡಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ತಾ ಇದೆ. ಅಷ್ಟೇ ಅಲ್ಲ, ಆಗಾಗ ಕಾಂಗ್ರೆಸ್ಸಿಗರ ಕಾಲನ್ನು ಬಾಯಿ ಮಾತಲ್ಲೇ ಭರ್ಜರಿಯಾಗಿ ಎಳೆಯುತ್ತಿದ್ದಾರೆ. ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಕಾಂಗ್ರೆಸ್ನಲ್ಲಿ ನೂಕುನುಗ್ಗಲು ಸೃಷ್ಟಿಯಾಗಿದೆ ಅಂತಿದೆ ಬಿಜೆಪಿ. ನನ್ನ ಅಲ್ಲಾಡಿಸೋಕಾಗಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೂ ಸಿಎಂ ರೇಸ್ನಲ್ಲಿರೋ ಕಾಂಗ್ರೆಸ್ ಕಲಿಗಳ ದೆಹಲಿ ಟೂರ್ ಬದಲಾವಣೆಯ ಮುನ್ಸೂಚನೆ ಕೊಡ್ತಿದೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬ ಮಾತನ್ನೇ ಧ್ಯೇಯವಾಗಿಟ್ಟುಕೊಂಡಿರುವ ಕಾಂಗ್ರೆಸ್ ನಾಯಕರು ಹಾಗೂ ಸಿದ್ದರಾಮಯ್ಯ ಆಪ್ತರು ತಮ್ಮದೇ ದಾಳವನ್ನ ಉಪಯೋಗಿಸುತ್ತಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಪ್ರಾಧಿಕಾರವೊಂದನ್ನು ರಚನೆ ಮಾಡಿದೆ. ರಾಜಮನೆತನದ ವಿರೋಧದ ಮಧ್ಯೆಯೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಪ್ರಾಧಿಕಾರದ ಮೊದಲ ಸಭೆಯನ್ನು ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿದ ನಂತರ ಹಿಂದೂ ಧರ್ಮವನ್ನೇ ಸೈಡ್ಲೈನ್ ಮಾಡುವಂಥ ಹುನ್ನಾರ ಇದು ಅನ್ನುವಂಥ ಆರೋಪವನ್ನು ಮೈಸೂರು ಕೊಡಗಿನ ಸಂಸದರೂ ಆಗಿರುವ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಹೇಳಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಯವರ ಉತ್ತರ ಏನಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಚಾಮುಂಡಿ ಬೆಟ್ಟ ಯಾರ ಸ್ವತ್ತು? ಸರ್ಕಾರದ ಸ್ವತ್ತ, ರಾಜಮನೆತನದ ಸ್ವತ್ತ, ಭಕ್ತರ ಸ್ವತ್ತ? ಈ ಪ್ರಶ್ನೆಗಳು ಉದ್ಭವಿಸೋಕೆ ಕಾರಣ ಸರ್ಕಾರ ಮತ್ತು ರಾಜಮನೆತನದ ನಡುವೆ ಎದ್ದಿರುವ ಅಸ್ತಿತ್ವದ ಸಂಘರ್ಷ. ಈ ಧರ್ಮದ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದೇನು ಪಾತ್ರ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಣೆ ತುಂಬ ಕುಂಕುಮ ಇಟ್ಕೊಂಡು ಬಂದರು. ಪೂಜೆ ಪುರಸ್ಕಾರದ ಬಳಿಕ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ಮಾಡಿದ್ರು.
ಆದ್ರೆ ಸರ್ಕಾರ ಪ್ರಾಧಿಕಾರ ಮಾಡಿ ಹಸ್ತಕ್ಷೇಪ ಮಾಡುತ್ತಿರೋದೇ ಹಿಂದೂ ಧರ್ಮವನ್ನೇ ಸೈಡ್ಲೈನ್ ಮಾಡುವ ಹುನ್ನಾರ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಮೈಸೂರು ರಾಜಮನೆತನದ ಕುಡಿ ಹಾಗೂ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್. ಅದು ಜಾತ್ಯತೀತ ಸರ್ಕಾರ ಆಗಿರೋದ್ರಿಂದ ಯಾವುದೇ ಧಾರ್ಮಿಕ ಒಂದು ನಮ್ಮ ದೇವಸ್ಥಾನಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಏನೇ ಇರಲಿ ಅದು ಯಾವುದು ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ದೇವಸ್ಥಾನಗಳು ಬರೀ ಒಂದು 75 ವರ್ಷದಿಂದ ಇನ್ನೂ ನಡ್ಕೊಂಡು ಬಂದಿಲ್ಲ, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದ್ದಾವೆ. ನಮ್ಮ ಯಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಈ ಥರ ಮಾಡ್ತಾಯಿದ್ರೆ ನಮಗೆ ಧರ್ಮಕ್ಕೇ ಒಂದು ಭಾಳ ಇದು ಒಂದು ರೀತಿ ಅವಮಾನ ಆಗೋಂಗಿದೆ. ಇಡೀ ಧರ್ಮವನ್ನು ಸೈಡ್ಲೈನ್ ಮಾಡೋಕ್ಕೆ ಹೋಗ್ತಾ ಇದೆ. ಹಿಂದೂ ಧರ್ಮವನ್ನೇ ಸೈಡ್ಲೈನ್ ಮಾಡುವ ಹುನ್ನಾರ. ಯದುವೀರ್ ಅವರ ಆರೋಪ ಇಷ್ಟಕ್ಕೆ ಮುಗಿಲಿಲ್ಲ. ಸರ್ಕಾರ ಪ್ರಾಧಿಕಾರ ರಚಿಸಿದ್ದೇ ಕಾನೂನು ಬಾಹಿರ ಅಂತ ರಾಜಮನೆತನ ಆರೋಪಿಸಿದೆ. ಅಂದಹಾಗೆ ಜೂನ್ 28, 2024 ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಯಿತು. ಜುಲೈ 1, 2024 ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಜಾರಿಯಾಯಿತು. ಜುಲೈ 26, 2024 ಹೈಕೋರ್ಟ್ಗೆ ಪ್ರಮೋದಾದೇವಿ ಅರ್ಜಿ ಹಾಕಿ ಪ್ರಾಧಿಕಾರ ರದ್ದು ಮಾಡಲು ಮನವಿ ಮಾಡಿದ್ರು. ಜುಲೈ 26, 2024 ಹೈಕೋರ್ಟ್ ಸೆಪ್ಟೆಂಬರ್ 5ರವರೆಗೆ ಎಲ್ಲ ಚಟುವಟಿಕೆಗೆ ತಡೆ ನೀಡಿತ್ತು. ಸೆಪ್ಟೆಂಬರ್ 5ರವರೆಗೂ ಚಾಮುಂಡೇಶ್ವರಿ ಪ್ರಾಧಿಕಾರದ ಸಭೆ ಕೆಲಸಗಳಿಗೆ ಹೈಕೋರ್ಟ್ ತಡೆ ನೀಡಿದೆ ಅಂತ ಯದುವೀರ್ ವಾದ. ತಡೆಯಾಜ್ಞೆಯನ್ನೇ ತೆರವುಗೊಳಿಸಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿವಾದ ಮಾಡಿದ್ರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂಥದ್ದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ. 5ನೇ ತಾರೀಕುವರೆಗೆ, 5 ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ ಇದು ಕಂಟೆಂಪ್ಟ್ ಆಗುತ್ತೆ. ಅದು ಮಾಡಾಗಿದೆ. ಲೆಟರ್ಗಳು ಕಳಿಸಿದ್ದೀವಿ, ಇಂಥ ಸಭೆಯನ್ನು ನಡೆಸಬಾರ್ದು ಅಂತ. ಅದು ಕೂಡ ಮಾಡಿದ್ವಿ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿ ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಮಂಡಳಿ ಇದ್ರೂ ಪ್ರಾಧಿಕಾರ ರಚಿಸಿದ್ಯಾಕೆ? ರಾಜಮನೆತನದವರು ಬೇಡ ಅನ್ನೋಕೆ ಪ್ರಮುಖ ಕಾರಣಗಳೇನು? ಸರ್ಕಾರ ಪ್ರಾಧಿಕಾರ ರಚಿಸಿದ ಮೇಲೆ ಯಾಕೆ ವಿವಾದ ಆಗ್ತಿದೆ ಅಂತ ನೋಡೋಣ. ಆಗಮಶಾಸ್ತ್ರದಂತೆ ಪೂಜೆ ನಡೆಯಲ್ಲ ಅನ್ನೋದು ರಾಜಮನೆತನದ ವಾದ. ಈಗಿನ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ ನಡೆಯುತ್ತೆ ಅನ್ನೋದು ಸರ್ಕಾರದ ಪ್ರತಿವಾದ. ದೇವಸ್ಥಾನದ ಹಣ ದೇವರಿಗೆ ಖರ್ಚಾಗಲ್ಲ ಅನ್ನೋದು ರಾಜಮನೆತನದ ವಾದ. ದೇವರು, ಭಕ್ತರು, ದೇಗುಲದ ಸಿಬ್ಬಂದಿಗಳಿಗೆ ಯೋಜನೆಗೆ ಹಣ ಬಳಸ್ತೀವಿ ಅನ್ನೋದು ಸರ್ಕಾರದ ಪ್ರತಿವಾದ. ಅನ್ಯ ಧರ್ಮದವರ ಹಸ್ತಕ್ಷೇಪ ಹೆಚ್ಚಾಗುತ್ತೆ ಅನ್ನೋದು ರಾಜಮನೆತನದ ವಾದ. ಅಭಿವೃದ್ಧಿಗಾಗಿ ಸರ್ಕಾರದ ಹಸ್ತಕ್ಷೇಪ ಇರುತ್ತೇ ಹೊರತು ಧಾರ್ಮಿಕವಾಗಲ್ಲ ಅನ್ನೋದು ಸರ್ಕಾರದ ಪ್ರತಿವಾದ. ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ದೇವಸ್ಥಾನವಿದೆ, ಹಾಗೇ ಬಿಡಿ ಅಂತ ರಾಜಮನೆತನ. ಭಕ್ತಾದಿಗಳಿಗೆ ವ್ಯವಸ್ಥೆ ಕಲ್ಪಿಸೋಕೆ ಪ್ರಾಧಿಕಾರ ರಚಿಸಿದ್ದು ಅಂತ ಸರ್ಕಾರ. ದೇಗುಲದ ಹಣ ಸರ್ಕಾರದ ಕೈ ಸೇರಬಾರದು ಅಂತಿದೆ ರಾಜಮನೆತನ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಷ್ಟೇ ಹಣ ಬಳಕೆಯಾಗುತ್ತೆ ಅನ್ನೋದು ಸರ್ಕಾರದ ಪ್ರತಿವಾದ. ವಾದ ಪ್ರತಿವಾದ ಏನೇ ಇರಲಿ, ಸದ್ಯಕ್ಕೆ ಬೆಟ್ಟದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಸಿಎಂ ಆದೇಶಿಸಿದ್ರು. ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ, ಇನ್ನು ಕೆಲವು ಕೆಲಸಗಳು ಪೂರ್ಣ ಆಗಿವೆ. ಈಗ ಕುಡಿಯ ನೀರಿನ ಸಮಸ್ಯೆ ಇದೆ, ಆ ಸ್ವಚ್ಛತೆಗೆ ಗಮನ ಕೊಡಬೇಕು. ಮತ್ತೆ ಎಲ್ಲ ಕಡೆ ಲೈಟಿನ ವ್ಯವಸ್ಥೆ ಮಾಡಬೇಕು. ಎಲ್ಲೆಲ್ಲ ಅಗತ್ಯ ಇರ್ತದೆ ಎಲ್ಲ ಕಡೆ CCTV ಹಾಕಬೇಕು ಅಂತ, ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಮಾಡಿದ್ವಿ. ಜಗತ್ತನ್ನೇ ಕಾಯುವ ಚಾಮುಂಡೇಶ್ವರಿಗೂ ರಾಜಕಾರಣದ ಬಿಸಿ ತಟ್ಟಿದೆ. ಅಧಿದೇವತೆಯ ಆಸ್ತಿಗೆ ಒಡೆಯರು ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯಕ್ಕೆ ಹೈಕೋರ್ಟ್ನಿಂದ ಎಲ್ಲದಕ್ಕೂ ಉತ್ತರ ಸಿಗಬೇಕು. ಆನಂದ್, ಮೈಸೂರು, ನ್ಯೂಸ್ 18. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಈಗ ಕುಂತ್ರು ನಿಂತರು ಚಾರ್ಜ್ ಶೀಟ್ನದ್ದೇ ಟೆನ್ಷನ್ ಶುರುವಾಗೋಗಿದೆ. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೋ, ಏನೆಲ್ಲ ಸಾಕ್ಷ್ಯನ ಸಂಗ್ರಹಿಸಿದ್ದಾರೋ ಅಂತೆಲ್ಲ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇದರ ಮಧ್ಯೆ ಜೈಲಲ್ಲಿ ಒಬ್ಬಂಟಿಯಾಗಿರುವಂತಹ ದಾಸ ಟಿವಿ ಕೊಡಿ ಅಂತ ಅಧಿಕಾರಿಗಳ ಹತ್ರ ಬೇಡಿಕೆ ಇಟ್ಟಿರುವಂಥದ್ದು ಕೂಡ ಗೊತ್ತಾಗಿದೆ. ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿ 5 ದಿನಗಳೇ ಕಳೆದೋಯ್ತು. ಆದ್ರೆ ಈ 5 ದಿನವನ್ನ 5 ಯುಗದಂತೆ ಕಳೆದಿದ್ದಾರೆ. ಕಗ್ಗತ್ತಲ ಕೋಣೆ, ಸೊಳ್ಳೆಗಳ ಸಾಮ್ರಾಜ್ಯ. ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ತಟ್ಟೆ, ಲೋಟ, ಚಂಬು ಬಿಟ್ರೆ ಬೇರೆ ಇಲ್ಲ. ಅತ್ರೆ ಗೋಡೆಗಳ ಮುಂದೆ ಕಣ್ಣೀರಿಡಬೇಕು.
ಇಲ್ಲ ಕಂಬಿ ಹಿಡ್ಕೊಂಡು ಗೋಳಾಡಬೇಕು. ಇದು ಬಿಟ್ಟರೆ ದರ್ಶನ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಹೀಗಾಗಿನೇ ಈಗ ಟಿವಿ ಕೊಡಿ ಸಾರ್ ಅಂತ ಕಾಡಿ ಬೇಡ್ತಾ ಇದ್ದಾರಂತೆ. ಜೈಲಿನ ನಿಯಮಾವಳಿ ಪ್ರಕಾರ ಆರೋಪಿಗಳು ಟಿವಿ ಪಡೆಯಲಿಕ್ಕೆ ಅವಕಾಶವಿದೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಒಂದು ಟಿವಿ ಮಾತ್ರ ಸ್ಟಾಕ್ ಇದೆ, ಅದು ಕೂಡ ರಿಪೇರಿ ಆಗಬೇಕು. ಹೀಗಾಗಿ ರಿಪೇರಿ ಆದಮೇಲೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಸುವಂತ ಸಾಧ್ಯತೆ ಇದೆ. 8 ರಿಪೋರ್ಟ್ ಪರಿಶೀಲನೆ ಬಳಿಕ ಚಾರ್ಜ್ ಶೀಟ್. ತನಿಖಾಧಿಕಾರಿಗಳು ಅಂದ್ಕೊಂಡಂಗೆ ಆಗಿದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಷ್ಟರೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೆಲವೊಂದು ವರದಿಗಳು ಬರುವಂಥದ್ದು ಬಾಕಿ ಇದೆ. ಜೊತೆಗೆ 22 ಕಾಪಿಗಳ ಪ್ರಿಂಟಿಂಗ್ ಕೂಡ ನಡೀತಾ ಇದೆ. ಇದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ತಡ ಆಗ್ತಾ ಇರೋದಕ್ಕೆ ಇನ್ನೇನೆಲ್ಲ ಕಾರಣಗಳಿದ್ದಾವೆ ಅಂತ ನೋಡೋದಾದ್ರೆ, ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಕೆಲವೊಂದು ತಿದ್ದುಪಡಿ ಮಾಡುವಂತೆ SPP ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹೀಗಾಗಿ ತನಿಖಾಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಚಾರ್ಜ್ ಶೀಟ್ನ ಒಟ್ಟು 22 ಕಾಪಿಗಳು ಪ್ರಿಂಟ್ ಮಾಡಿಸಲಾಗ್ತಾ ಇದೆ. ಇದು ಕೂಡ ತಡ ಆಗೋದಕ್ಕೆ ಪ್ರಮುಖ ಕಾರಣ. ಹಾಗೆಯೇ ಇನ್ನೂ 8 ರಿಪೋರ್ಟ್ಗಳು ಬರುವಂಥದ್ದು ಬಾಕಿ ಇದ್ದು ಹೈದರಾಬಾದ್ FSLನಿಂದ ಬರುವಂಥ ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದಾರೆ. ಹಾಗೆಯೇ ವೈದ್ಯರ ಪರಿಶೀಲನಾ ವರದಿಯೂ ಕೂಡ ಇನ್ನೂ ಪೆಂಡಿಂಗ್ ಆಗಿದ್ದು ದರ್ಶನ್ಗೆ ಜೈಲಲ್ಲೇ ರಾಜಾತಿಥ್ಯ ನೀಡಿದ ರಿಪೋರ್ಟ್ ಅನ್ನ ಸೇರಿಸಬೇಕಾಗಿದೆ. ಹೀಗಾಗಿ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಮುಂದಕ್ಕೆ ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ದರ್ಶನ್ ಚಾರ್ಜ್ ಶೀಟ್ ವಿಷಯವಾಗಿ ಮಾತನಾಡಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೃತ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕಾಗಿದೆ. ಕೋರ್ಟ್ನಲ್ಲೂ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು. ಅದಕ್ಕೆ ಮ್ಯಾಂಡೇಟ್ರಿ ಅದು. ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಹಾಕ್ತಾರೆ. ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. A1 A2 ಅವ್ರಿಗೆ ಬಿಟ್ಟಿದ್ದದು. ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಯಾರಿಗೆ A1 ಮಾಡಬೇಕು, A2 ಮಾಡಬೇಕು, A3 ಮಾಡಬೇಕು ಅದೆಲ್ಲ ಅವರು ಮಾಡ್ತಾರೆ. ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಯ ಒದಗಿಸ್ಕೊಡ್ತೀವಿ. ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಇನ್ನು ಸ್ವಾಮಿ ಕೊಲೆ ನಡೆದಿದ್ದ ಇನ್ಸ್ಟಾಗ್ರಾಮ್ ಮೆಸೇಜ್ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಪೊಲೀಸರು ಸ್ವಾಮಿಯ ಇನ್ಸ್ಟಾಗ್ರಾಮ್ ರಿಟ್ರೀವ್ಗೆ ಮುಂದಾಗಿದ್ರು. ಇದೀಗ ಇದರ ವರದಿ ಪೊಲೀಸರ ಕೈ ಸೇರಿದ್ದು ಅಶ್ಲೀಲ ಫೋಟೋ ಜೊತೆಗೆ ಕೆಲವೊಂದಿಷ್ಟು ಅಸಹ್ಯಕರ ಸಂದೇಶಗಳನ್ನು ಕಳಿಸಿರುವಂಥದ್ದು ದೃಢಪಟ್ಟಿದೆ. ಡಿ ಗ್ಯಾಂಗ್ನ 3ವರಿಗೆ ಶೆಡ್ ರಿಲೀಫ್. ಸ್ವಾಮಿ ಸಾವಿನ ಶೆಡ್ ಸುಳಿಯಲ್ಲಿ ಸಿಲುಕಿದ್ದಂಥ 3ವರಿಗೆ ಬಿಗ್ ರಿಲೀಫ್ ಸಿಗುವಂತ ಮುನ್ಸೂಚನೆ ಸಿಕ್ಕಿದೆ. ನಿಖಿಲ್ ನಾಯಕ್, ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಅನ್ನುವಂಥ 3 ಆರೋಪಿಗಳು ರೇಣುಕಾ ಸ್ವಾಮಿಯ ಶವವನ್ನ ಸಾಗಿಸಿದ್ರು. ಬಳಿಕ ಹಣದ ಆಸೆಗೆ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ರು. ಆದರೆ ಸ್ವಾಮಿ ಕೊಲೆ ಹಾಗೂ ಹಲ್ಲೆ ಮಾಡೋದ್ರಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರಂತೆ. ಹೀಗಾಗಿ ಈ 3 ಆರೋಪಿಗಳು ಹೆಚ್ಚಿನ ಶಿಕ್ಷೆಯಿಂದ ಪಾರಾಗುವಂತ ಸಾಧ್ಯತೆ ಇದೆ. ಒಟ್ನಲ್ಲಿ ನಟ ದರ್ಶನ್ಗೆ ಚಾರ್ಜ್ ಶೀಟ್ ಅನ್ನುವಂಥ ಗುಮ್ಮ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದು 2 ದಿನದಲ್ಲಿ ಶೆಡ್ನ ಅಸಲಿ ರಹಸ್ಯ ಬಯಲಾಗಲಿದೆ. ತಪ್ಪು ಮಾಡಿದ್ದಕ್ಕೆ ದರ್ಶನ್ ಜೈಲು ಪಾಲು. ಕಾಟೇರ್ನ ವಿಷಯಕ್ಕೆ ಸಚಿವ ಜಮೀರ್ ಗರಂ. ದರ್ಶನ್ ಹಾಗೂ ಜಮೀರ್ ಅಹಮದ್ ತುಂಬಾನೇ ಆಪ್ತರು. ಸಚಿವರ ಮಗ ಕೂಡ ಹಲವು ಬಾರಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದಿದೆ. ಆದರೆ ಅದ್ಯಾಕೋ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಸ್ವಲ್ಪ ಗರಂ ಆದಂತಿದೆ. ದರ್ಶನ್ ತಪ್ಪು ಮಾಡಿದ್ದಕ್ಕೇನೆ ಜೈಲಿಗೆ ಹೋಗಿದ್ದು. ಸುಮ್ಮನೆ ಯಾರಾದರೂ ಜೈಲಿಗೆ ಹೋಗ್ತಾರಾ? ದರ್ಶನ್ ವಿಚಾರದಲ್ಲಿ ನನ್ನ ಹೆಸರು ಸೇರಿಸಬೇಡಿ ಅಂತ ಗರಂ ಆಗಿದ್ದಾರೆ. ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲಿಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ನಟ ದರ್ಶನ್ಗೆ ಜೈಲಿನ ನರಕ ಅಂದ್ರೆ ಹೇಗಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. VVIP ಅನ್ನುವಂಥ ಅಹಂನಲ್ಲಿ ಮಾಡಬಾರ್ದನ್ನ ಮಾಡಿದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ದರ್ಶನ್ರ ಇವತ್ತಿನ ಪರಿಸ್ಥಿತಿಯ ಜ್ವಲಂತ ಸಾಕ್ಷಿ. ಬಸವರಾಜ್, ಹರನಹಳ್ಳಿ, ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯದಲ್ಲಿ ಇಷ್ಟು ದಿವಸ ಆಡಳಿತಾರೂಢ ಕಾಂಗ್ರೆಸ್ನ ವಿರುದ್ಧ ಆ ಹಗರಣ ಮಾಡಿದ್ದಾರೆ, ಈ ಹಗರಣ ಮಾಡಿದ್ದಾರೆ, ಅಲ್ಲಿ ಭೂಮಿ ಹಂಚಿಕೆ ಮಾಡಿದ್ದಾರೆ, ಇಲ್ಲಿ ಪ್ರಾಧಿಕಾರದಲ್ಲಿ ಹಗರಣ ಮಾಡಿದ್ದಾರೆ, ಮತ್ತೊಂದು ಬೋರ್ಡಲ್ಲಿ ಹಗರಣ ಮಾಡಿದ್ದಾರೆ ಅನ್ನುವಂಥ ಆರೋಪಗಳ ಮೇಲೆ ಆರೋಪಗಳನ್ನು ಪ್ರತಿಪಕ್ಷದವರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ರಾಜ್ಯಪಾಲರಿಗೆ ಹೋಗಿ ಮನವಿಯ ಮೇಲೆ ಮನವಿ, ದೂರಿನ ಮೇಲೆ ದೂರು ಕೊಡ್ತಾನೆ ಇದ್ರು. ಖರ್ಗೆ ಕುಟುಂಬದ ಮೇಲೂ ಕೂಡ ರಾಜ್ಯಪಾಲರಿಗೆ ದೂರು ನೀಡಲಾಗಿತ್ತು. ಅದರಲ್ಲೂ ಖರ್ಗೆ ಕುಟುಂಬದ ವಿರುದ್ಧ ದೂರು ನೀಡಿದಂಥವರು ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ.
ಈಗ ಅದೇ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಭೂಚಕ್ರದ ಸುಳಿಗೆ ಸಿಲುಕಿಸಿದೆ ಕಾಂಗ್ರೆಸ್. ರಾಜ್ಯಪಾಲರನ್ನ ಇವತ್ತು ಕಾಂಗ್ರೆಸ್ ಪರಿಷತ್ ಸದಸ್ಯರ ನಿಯೋಗ ಭೇಟಿ ಮಾಡಿತ್ತು. ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೆಐಎಡಿಬಿಯಿಂದ ಅಕ್ರಮವಾಗಿ ಭೂಮಿ ಪಡೆದಿದ್ದಾರೆ, ಬೇರೆಯವರ ಹೆಸರಿನಲ್ಲಿ ಭೂಮಿ ಪಡೆದು ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದೆ. ಈ ಬಗ್ಗೆ ತನಿಖೆಗೆ ಆದೇಶಿಸಬೇಕೆಂದು ರಾಜ್ಯಪಾಲರನ್ನ ಕಾಂಗ್ರೆಸ್ ಒತ್ತಾಯಿಸಿದೆ. ಅಂದಹಾಗೆ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ಆರೋಪ ಏನು ಅಂತ ನೋಡೋದಾದ್ರೆ, ಛಲವಾದಿ ನಾರಾಯಣಸ್ವಾಮಿ 2002ರಲ್ಲಿ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ರು. ಆವಾಗ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸಿಎ ನಿವೇಶನ ಪಡೆದಿದ್ದಾರೆ. ಈಗ ಆ ಜಾಗದಲ್ಲಿ ಆನಂದ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ. ಹೀಗಾಗಿ ಅವರನ್ನ ಅನರ್ಹಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕೆಂದು ರಾಜ್ಯಪಾಲರನ್ನ ಕಾಂಗ್ರೆಸ್ ಒತ್ತಾಯಿಸಿದೆ. ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ. ಎಜುಕೇಶನ್ ಪರ್ಪಸ್ಗೆ ತಗೊಳ್ಳುವಂತಹ ಈ ಸೈಟ್ ಏನಿದೆ, ಇವತ್ತು ದಮ್ ಬಿರಿಯಾನಿ ಮೂಲಕ ಅವ್ರು ಕೆಲಸ ಮಾಡಿ ಇದೊಂದು ದುರ್ದೈವ, ದುರಂತ. ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನ ಅವ್ರಿಗೆ ಹೇಳಿದ್ವಿ. ನಾವು ಕೂಡಲೇ ಆಕ್ಷನ್ ತಗೋಬೇಕಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಅಧಿಕಾರಿಗಳಿಗೆ ನಾನು ನಿಮ್ಮ ಕಳ್ಸಿಕೊಡ್ತೀನಿ ಹೇಳಂತ ಮಾತನ್ನು ಹೇಳಿದ್ದಾರೆ. ಕೈ ನಾಯಕರ ಆರೋಪ ಸುಳ್ಳು ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅಲ್ಲಿ ಆಕ್ಚುಲಿ ಆ ಸ್ಪಾಟ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಎಂಕ್ವೈರಿ ಮಾಡಲಿ, ಸರ್ಕಾರ ಸ್ವತಂತ್ರವಾಗಿದೆ. ನಮ್ಮ ಬಗ್ಗೆ ಅವರು ಈಗ ಆಲ್ರೆಡಿ ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ, ಮಾಡ್ಲಿ. ಯಾರು ತಪ್ಪಿಸ್ತಿದ್ದಾರೆ ಕ್ರಮ ತೆಗೆದುಕೊಳ್ಳಿ, ನಮ್ದು ಯಾವುದೇ ವಿರೋಧ ಇಲ್ಲ ಅದಕ್ಕೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕೋವಿಡ್ ವಾಗ್ಯುದ್ಧ. ಕಾಂಗ್ರೆಸ್ ವಿರುದ್ಧ ಮುಡಾ ಅಸ್ತ್ರ ಬಿಟ್ಟಿರುವ ಬಿಜೆಪಿ ನಾಯಕರಿಗೆ ಕೋವಿಡ್ ಸಂಕಷ್ಟ ಎದುರಾಗಿದೆ. ಕುನ್ಹಾ ವರದಿಯನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಇನ್ನು ವರದಿ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಕೆಳಪಡಿಸ್ತಾ ಇರೋದಲ್ವಾ? ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ? ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಅವ್ರದ್ದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ. ಅದು ನಮ್ಮ ಇಲಾಖೆಗೆ ಬರುತ್ತೆ. ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ. ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ, ಎನ್ಕ್ವೈರಿನಲ್ಲಿದ್ದಾವೆ. ಅವೆಲ್ಲವನ್ನು ಕೂಡ CIDನಲ್ಲಿ SIT ಆಗಿರ್ಬೋದು ಅಥವಾ CID ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು, ಅದೆಲ್ಲ ರಿವ್ಯೂ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ಟು ರಿವ್ಯೂ ದೀಸ್ ಕೇಸಸ್. ಸರ್ಕಾರದವರು ಏನಾದ್ರೂ ಮಾಡ್ಲಿ, ಸತ್ಯಕ್ಕೆ ಜಯ ಇದೆ. ಇವಾಗ ಕೋವಿಡ್ ತನಿಖೆ ಅವಶ್ಯಕತೆ ಇತ್ತ ಅಂತ ಬಿಜೆಪಿ ಸಂಸದರು ಪ್ರಶ್ನಿಸಿದ್ದಾರೆ. ವರದಿ ಹೊರಗಡೆ ಬರಲಿ, ಆ ವರದಿಯಲ್ಲಿ ಏನಿದೆ ಮತ್ತು ಇದು ಇಂಟೀರಿಯಂ ವರದಿ, ಇನ್ನು ಫೈನಲ್ ವರದಿ ಕೂಡ ಬರಲಿ, ಅದನ್ನೆಲ್ಲ ಬಹಿರಂಗಗೊಳಿಸಲಿ, ಆಮೇಲೆ ಚರ್ಚೆ ಮಾಡೋಣ. ಅವ್ರು ಏನೇ ಮಾಡಲಿ, ಏನೇ ತರಾತುರಿ ಮಾಡಲಿ, ಏನೇ ಮಾಡಲಿ, ಸತ್ಯಕ್ಕೆ ಜಯ ಆಗಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ. ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ, ಕೋರ್ಟ್ನಲ್ಲಿ ನಡೀತಾ ಇದೆ. ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ. ನಾವೆಷ್ಟೇ ದೊಡ್ಡವರಾದರೂ ಕಾನೂನಿಗೇನೆ ನಾವ್ಯಾರೂ ದೊಡ್ಡವರು. ಒಟ್ನಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಆರೋಪಗಳನ್ನ ಮಾಡಿಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಅವಧಿಯ ಹಗರಣಗಳು, ಭ್ರಷ್ಟಾಚಾರವನ್ನ ಅವರೇ ಬಯಲು ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಶ್ಚಿಮ ಬಂಗಾಳದಲ್ಲಿ ರೇಪಿಸ್ಟ್ಗಳಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನು ಜಾರಿಗೆ ದೀದಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. 21 ದಿನದಲ್ಲಿ ತನಿಖೆಯನ್ನು ನಡೆಸಬೇಕು. ಘಟನೆ ಆದ ಮೇಲೆ ಪ್ರಕರಣ ದಾಖಲಾದ ಮೇಲೆ 36 ದಿನಗಳಲ್ಲಿ ಶಿಕ್ಷೆಯನ್ನು ಪ್ರಕಟಿಸಬೇಕು ಅನ್ನುವಂತಹ ಮಹತ್ವದ ಬಿಲ್ ಅನ್ನ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. ಇದರ ಮಧ್ಯೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ಗೆ ಸಿಬಿಐ ಸರಿಯಾಗಿ ಡ್ರಿಲ್ ಮಾಡ್ತಾ ಇದೆ. ಬಂಗಾಳದಲ್ಲಿ ಅತ್ಯಾಚಾರ ವಿರೋಧಿ ಮಸೂದೆ ಮಂಡನೆ. ಕೋಲ್ಕತ್ತಾ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಗಳು ಇನ್ನೂ ನಿಂತಿಲ್ಲ. ಇದರ ಮಧ್ಯೆ ಪಶ್ಚಿಮ ಬಂಗಾಳ ಸರ್ಕಾರ ವಿಧಾನಸಭೆಯಲ್ಲಿ ಅತ್ಯಾಚಾರ ವಿರೋಧಿ ಮಸೂದೆಯನ್ನು ಮಂಡಿಸಿದೆ. ಮಸೂದೆ ಮಂಡಿಸೋಕೆ ಅಂತಾನೆ ಕರೆದಿದ್ದ ವಿಶೇಷ ಸದನದಲ್ಲಿ ಅತ್ಯಾಚಾರ ವಿರೋಧಿ ಬಿಲ್ ಮಂಡನೆಯಾಯಿತು.
ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ 2024ಗೆ ಬಿಜೆಪಿ ಸದಸ್ಯರು ವಿರೋಧಾನು ಮಾಡಿದ್ರು. ಆದ್ರೂ ದೀದಿ ಸರ್ಕಾರ ಮಸೂದೆ ಮಂಡಿಸಿದೆ. ಅಪರಾಜಿತ ಮಸೂದೆಯಲ್ಲಿ ಏನೆಲ್ಲಾ ಪ್ರಮುಖ ಅಂಶಗಳು ಇವೆ ಅಂತ ನೋಡೋದಾದ್ರೆ, ಅಪರಾಜಿತ ಮಸೂದೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡುವ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುವ ಅವಕಾಶವಿದೆ. ದೂರು ದಾಖಲಾದ 21 ದಿನಗಳಲ್ಲಿ ತನಿಖೆ ಪೂರ್ಣಗೊಳ್ಳಬೇಕು. ಚಾರ್ಜ್ ಶೀಟ್ ಸಲ್ಲಿಸಿದ 36 ದಿನಗಳಲ್ಲಿ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬಹುದು. ಸಾಕ್ಷ್ಯನಾಶ ಸೇರಿದಂತೆ ಬೇರೆ ಯಾವುದೇ ರೀತಿ ಅಪರಾಧಿಗೆ ಸಹಾಯ ಮಾಡಿದ್ರೆ ಅಂತವರು 5 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗುತ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ಬೇಕಾರ ವಿಶೇಷ ಅಪರಾಜಿತ ಕಾರ್ಯಪಡೆ ರಚನೆ ಆಗಲಿದ್ದು, ಅತ್ಯಾಚಾರ, ಆಸಿಡ್ ದಾಳಿ ಮತ್ತು ಕಿರುಕುಳದಂತಹ ಪ್ರಕರಣಗಳಲ್ಲಿ ಕ್ರಮ ತೆಗೆದುಕೊಳ್ಳುತ್ತದೆ. ಆಸಿಡ್ ದಾಳಿಯನ್ನು ಕೂಡ ಅತ್ಯಾಚಾರದಂತೆಯೇ ಪರಿಗಣಿಸಿ ಜೀವಾವಧಿ ಶಿಕ್ಷೆ ನೀಡಲಾಗುತ್ತದೆ. ಅಲ್ಲದೆ ಸಂತ್ರಸ್ತೆಯ ಗುರುತನ್ನು ಬಹಿರಂಗ ಪಡಿಸುವವರಿಗೆ 3 ರಿಂದ 5 ವರ್ಷಗಳ ಶಿಕ್ಷೆ ಇದೆ. ಅತ್ಯಾಚಾರದ ತನಿಖೆ ಮತ್ತು ವಿಚಾರಣೆಯನ್ನು ವೇಗಗೊಳಿಸಲು ಬಿಎನ್ಎಸ್ಎಸ್ ನಿಬಂಧನೆಗಳ ತಿದ್ದುಪಡಿಗಳನ್ನು ಮಸೂದೆ ಒಳಗೊಂಡಿದೆ. ಇದರ ಅನ್ವಯ ಎಲ್ಲಾ ಲೈಂಗಿಕ ಅಪರಾಧಗಳು ಮತ್ತು ಆಸಿಡ್ ದಾಳಿಗಳ ವಿಚಾರಣೆಯನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಲು ಅವಕಾಶ ಇದೆ. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅನುಮೋದನೆ ಬಳಿಕ ಅಪರಾಜಿತ ವಿಧೇಯಕ ಕಾನೂನು ಆಗಲಿದೆ. ಆದರೆ ಜನರ ಕಣ್ಣೊರೆಸೋಕೆ ಮಸೂದೆ ಮಂಡಿಸಿದ್ರೆ ಸಾಲದು, ತಕ್ಷಣ ಜಾರಿ ಆಗಬೇಕೆಂದು ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಒತ್ತಾಯಿಸಿದ್ರು. Immediate execution of this bill. ಆರ್ಜಿಕರ್ ಮೆಡಿಕಲ್ ಕಾಲೇಜು ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸುತ್ತಿದೆ. ಹಣಕಾಸು ಅವ್ಯವಹಾರ ಪ್ರಕರಣದಲ್ಲಿ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಸೇರಿ 4ರನ್ನ ಸಿಬಿಐ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಅತ್ಯಾಚಾರ ಆರೋಪಿಗೆ ಹಾಗೂ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ಗೆ ಮರಣದಂಡನೆ ಶಿಕ್ಷೆ ನೀಡಬೇಕೆಂದು ವಿದ್ಯಾರ್ಥಿಗಳು ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಡೇಂಗಿ ರೋಗ ಸಾಂಕ್ರಾಮಿಕ ಕಾಯಿಲೆ ಅಂತ ಸರ್ಕಾರ ಘೋಷಿಸಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿ ತಡೆಗೂ ಕಠಿಣ ರೂಲ್ಸ್ ಜಾರಿ ಮಾಡ್ತಿದೆ. ಖಾಲಿ ಜಾಗದಲ್ಲಿ ನೀರು ನಿಂತ್ರೆ ಜಾಗದ ಮಾಲೀಕರಿಗೆ 1,000 ದಿಂದ 2,000 ದಂಡ ಹಾಕಲು ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಸಾರಿಗೆ ನೌಕರರು. 38 ತಿಂಗಳ ವೇತನ ಬಾಕಿ ಹಣ ನೀಡಬೇಕು, ಸರ್ಕಾರಿ ನೌಕರರಂತೆ ವೇತನ ಪರಿಷ್ಕರಣೆ ಮಾಡಬೇಕು, ನಗದು ರಹಿತ ವೈದ್ಯಕೀಯ ಸೌಲಭ್ಯ, ನಮ್ಮ ಹಕ್ಕಿನ ರಜೆಗೆ ಒತ್ತಾಯಿಸಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂರ್ತಿದ್ದಾರೆ. ಇಂದಿನಿಂದ 3 ದಿನಗಳ ವಿದೇಶ ಪ್ರವಾಸ ಕೈಗೊಂಡಿರೋ ಪ್ರಧಾನಿ ಮೋದಿ ಬ್ರುನೈ ತಲುಪಿದ್ದಾರೆ. ಬ್ರುನೈ ದೇಶ ತಲುಪುತ್ತಿದ್ದಂತೆ ಭಾರತೀಯ ನಿವಾಸಿಗಳನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಮೋದಿ ಕೈಕುಲುಕಿ ಭಾರತೀಯರು ಸಂಭ್ರಮ ಪಟ್ರು. ಛತ್ತೀಸ್ಗಢದ ದಾಂತೆವಾಡ ಬಿಜಾಪುರ ಗಡಿಯಲ್ಲಿರುವ ಅರಣ್ಯದಲ್ಲಿ 9 ನಕ್ಸಲರನ್ನ ಭದ್ರತಾ ಪಡೆ ಹೊಡೆದುರುಳಿಸಿದೆ. ಸ್ಥಳದಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಪದಕಗಳ ಬೇಟೆ ಮುಂದುವರಿಸಿದೆ. ಈವರೆಗೆ 15 ಪದಕಗಳಿಗೆ ಕೊರಳೊಡ್ಡಿದೆ. 3 ಚಿನ್ನ, 5 ಬೆಳ್ಳಿ, 7 ಕಂಚಿನ ಪದಕಗಳನ್ನು ಗೆದ್ದಿದೆ. ಮಹಿಳೆಯರ 50 ಮೀಟರ್ ರೈಫಲ್ 3 ಪೊಸಿಷನ್ SH1 ವಿಭಾಗದಲ್ಲಿ ಅವನಿ ಲೇಖರ ಫೈನಲ್ ಪ್ರವೇಶಿಸಿದ್ದು ಸ್ವರ್ಣಕ್ಕೆ ಮುತ್ತಿಡುವ ಸಾಧ್ಯತೆ ಇದೆ. ಅಸ್ನಾ ಚಂಡಮಾರುತ ಅವಾಂತರಗಳನ್ನೇ ಸೃಷ್ಟಿಸಿದೆ. ಪ್ರವಾಹದ ಹೊಡೆತಕ್ಕೆ ಆಂಧ್ರಪ್ರದೇಶದಲ್ಲಿ 17 ಜನ, ತೆಲಂಗಾಣದಲ್ಲಿ 16 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಸುಮಾರು 4.5 ಲಕ್ಷ ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿ ವಿಶೇಷ ಪ್ಯಾಕೇಜ್ ಘೋಷಿಸಲು 2 ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಲಬುರಗಿಯಲ್ಲೂ ವರುಣನ ಪ್ರತಾಪ ಜೋರಾಗಿದೆ. ಚಿತ್ತಾಪುರದ ಗುಂಡಗುರ್ತಿ ಗ್ರಾಮದ ಹಳ್ಳದ ನೀರು ನುಗ್ಗಿ ರಸ್ತೆಗಳು, ಮನೆಗಳು ಜಲಾವೃತವಾಗಿವೆ. ಯಾದಗಿರಿಯಲ್ಲಿ ಚಿಂತನಹಳ್ಳಿ ಫಾಲ್ಸ್ ಮೈದುಂಬಿ ಹರಿಯುತ್ತಿದ್ದು ಗುರುಮಠಕಲ್ನ ಗವಿ ಸಿದ್ದೇಶ್ವರ ದೇವಸ್ಥಾನದ ಗರ್ಭಗುಡಿ ಮುಳುಗಡೆಯಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.